ನಿಮ್ಮನ್ನ ತಡೆಯೋ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ? ಬಹಳ ದೊಡ್ಡ ಮಟ್ಟದಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ CM ಬಂದ್ರು ಇಲ್ಲಿಗೆ. ಹೌದು. CM ಹತ್ರನು ಕರ್ಕೊಂಡು ಹೋಗಿ ಅಲ್ಲೂ ಹೇಳಿಸಿದ್ರು. ಪಾಪ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಹೇಳಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆಲ್ಲ ಹೇಳಿದ್ರು. ಬಟ್ ನಾವು ಐ ಬಿಲೀವ್ ವಿ ಆರ್ ಇನ್ ಇರಾ ನ್ಯೂ ಪಾಲಿಟಿಕ್ಸ್. ಈಗಿರೋ ಒಂದು ಡೆವಲಪ್ಮೆಂಟ್ ಇರ್ಬೋದು ದೇಶದಲ್ಲಿ, ಇದು ಬೆಳೀತಾ ಇರೋ ರೀತಿ, ಈಗಿನ ಯೂತ್ ಆಸೆ ಆಕಾಂಕ್ಷೆ ಎಲ್ಲ ನೋಡ್ಕೊಂಡು ಹೋದ್ರೆ ನಾವು ಓಲ್ಡ್ ವೇನಲ್ಲಿ ಡಿಸಿಷನ್ ಮೇಕಿಂಗ್ ಮಾಡಬಾರ್ದು. ಪೊಲಿಟಿಕ್ಸ್ ಅನ್ನೋದನ್ನು ಕೂಡ ನಾವು ಹಳೆ ಕಾಲದ ಆಂಗಲ್ ಇಂದ ನೋಡಕ್ ಹೋಗ್ಬಾರ್ದು. ಕರೆಕ್ಟ್. ಅಂದ್ರೆ ನಾವು ಈ ರೀತಿ ಹಿಂದೆ ಸರ್ಕೊಂಡ್ರೆ ಮುಂದಿನ ದಿನ ನಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ಈಗ ಆ ರೀತಿ ಇಲ್ಲ ಪ್ರಪಂಚ ಇವಾಗ. ಸೊ ನಾವು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಒಂದು ಅವಕಾಶ ಮುಚ್ಚಿದ್ರೆ ಇನ್ನೊಂದು ಅವಕಾಶ ಓಪನ್ ಮಾಡೋವಷ್ಟು ನಮಗೆ ಒಂದು ಸ್ಮಾರ್ಟ್ನೆಸ್ ಇರ್ಬೇಕು ಇವಾಗ. ಸೊ ಬಹಳ ಎಫರ್ಟ್ ನಡೀತು ನನ್ನ ಸ್ಟಾಪ್ ಮಾಡೋದಕ್ಕೆ. ಸೊ ನಾನು ವಾಪಸ್ ಬಂದು ಎಲೆಕ್ಷನ್ ಸ್ಥಳೀಯವಾಗಿ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಇಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಟಾರ್ಗೆಟ್ ಮಾಡಿದ್ರು. ಅವನ ಜೊತೆ ಓಡಾಡಬೇಡಿ, ಅವನ ಜೊತೆ ಓಡಾಡಿದ್ರೆ ನಿಮ್ಗೆ ಈ ಪನಿಷ್ಮೆಂಟ್ ಆಗುತ್ತೆ, ಈ ರೀತಿ ನಿಮ್ಗೆ ಶಿಕ್ಷೆ ಆಗುತ್ತೆ, ಓಡಾಡ್ಬೇಡಿ ಅಂತಂದೆಲ್ಲ ಎದುರಿಸಿದ್ರು. ಜನ ಎದುರಿದ್ರು ಆಬ್ವಿಯಸ್ಲಿ. ಅಂಡ್ ದೆನ್ ಇಲ್ಲಿ ಸರ್ಪ್ರೈಸಿಂಗ್ಲಿ ಶಾಮನೂರ್ ಕುಟುಂಬದಿಂದ ನೇರವಾಗಿ ಯಾವತ್ತು ಏನು ಥ್ರೆಟ್ ಬಂದಿಲ್ಲ ನನಗೆ. ಅವ್ರು ಯಾವತ್ತು ಯಾರನ್ನೋ ಕಳಿಸಿ ಎದುರಿಸೋದಕ್ಕೆ ಪ್ರಯತ್ನ ಮಾಡಿದ್ದು ಅಥವಾ ಬೆದರಿಕೆ ಒಡ್ಡೋದು ಆ ರೀತಿ ಯಾವತ್ತು ಅವ್ರು ಮಾಡಿಲ್ಲ. ಐ ಥಿಂಕ್ SS ಮಲ್ಲಿಕಾರ್ಜುನ್ ಅವರು ನನಗೆ ಗೊತ್ತಿರೋ ಹಾಗೆ ಜೆಂಟ್ಲ್ಮನ್. ಹೌದು. ಸೊ ಆ ವಿಚಾರದಲ್ಲಿ ಈ ಡಸಂಟ್ ಇಂಡಲ್ಜ್ ಇನ್ ದಟ್ ಕೈಂಡ್ ಆಫ್ ಪಾಲಿಟಿಕ್ಸ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರ ತಂತ್ರಗಾರಿಕೆ, ಅವರು ಹಣದ ಬಲದ ಮೇಲೆ, ಅವರಿಗಿರೋ ರಾಜಕೀಯ ಕ್ಯಾಪಿಟಲ್, ಪೊಲಿಟಿಕಲ್ ಕ್ಯಾಪಿಟಲ್, ಅದ್ರ ಬೇಸಿಸ್ ಮೇಲೆ ಫೈಟ್ ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಬೇರೆಯವ್ರನ್ನ ಕರೆಸಿ ಅದನ್ನು ಉಪಯೋಗಿಸ್ಕೊಂಡು ನಮ್ಮವರನ್ನ ನಮ್ಮ ಮೇಲೆ ಬಿಟ್ಟು ಆ ರೀತಿ ದಬ್ಬಾಳಿಕೆ ಅಂತ ಖಂಡಿತ ಮಾಡಿದ್ದಾರೆ. ಬಟ್ ನೇರವಾಗಿ ಅವರಿಂದ ಯಾವತ್ತೂ ನಮ್ಗೇನು ತೊಂದರೆ ಆಗಿಲ್ಲ. ಓಕೆ. ಇದು ಯಾಕಂದ್ರೆ ದಾವಣಗೆರೆ ಅಂದ್ರೆ ಒಂದ್ ಕಡೆ ಶಾಮನೂರ್ ಫ್ಯಾಮಿಲಿ, ಇನ್ನೊಂದ್ ಕಡೆ ಸಿದ್ದೇಶ್ವರ ಫ್ಯಾಮಿಲಿ. ಕೆಲವರು ಬೇರೆ ರೀತಿ ತಂತ್ರ ಪ್ರತಿತಂತ್ರ ಮಾಡಿರ್ತಾರ, ಗೊತ್ತಿರಲ್ಲ. ಕುತಂತ್ರ ಅನ್ನೋದು ರಾಜಕೀಯದ ಒಂದು ಸಹಜ ಗುಣ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.